ಲಕ್ಕುಂಡಿಯಲ್ಲಿ ಬಗೆದಷ್ಟು ನಿಧಿಯ ರಹಸ್ಯ ಬಯಲಾಗ್ತಾ ಇದೆ. 1001 ಬಾವಿ ಹಾಗೂ 101 ದೇವಸ್ಥಾನದ ಸುತ್ತ ಹತ್ತಾರು ಕತೆಗಳು ಹುಟ್ಕೊಂಡಿದ್ದು, ನಾಳೆಯಿಂದ ಉತ್ಖನನ ಕಾರ್ಯ ನಡೆಯಲಿದೆ. ಬಂಗಾರದ ಖಜಾನೆಗಿದೆಯಂತೆ ಕೋಣ ಘಟಸರ್ಪ ಕಾವಲು. ಬಗೆದಷ್ಟು ಬಯಲಾಗ್ತಿದೆ ಲಕ್ಕುಂಡಿ ನಿಧಿ ರಹಸ್ಯ. ನಿಧಿ ಅನ್ನೋದೇ ಊಹೆಗೂ ನಿಲುಕದ ಸಂಪತ್ತು. ಇದೊಂಥರ ಮಾಯಾವಿ. ತಲೆತಲೆಮಾರುಗಳೇ ಉರುಳಿದ್ರೂ ಈ ನಿಧಿಯ ರಹಸ್ಯ ಕೆದಕೋದಿಕ್ಕೆ ಆಗಿಲ್ಲ. ಬಂಗಾರದ ಹಿಂದೆ ಬಿದ್ದವರು ಅದೆಷ್ಟೋ ಜನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಹೀಗಾಗಿಯೇ ಈ ನಿಧಿ ರಹಸ್ಯದ ಬಗ್ಗೆ ಹತ್ತಾರು ಸಿನಿಮಾಗಳು ಬಂದಿವೆ, ನೂರಾರು ಕತೆ ಪುಸ್ತಕಗಳಿವೆ. ಅಷ್ಟೇ ಯಾಕೆ, ಪುರಾಣಗಳಲ್ಲೂ ನಿಧಿಯ ಸಂಪತ್ತಿನ ಬಗ್ಗೆ ಉಲ್ಲೇಖಗಳಿವೆ. ಆದರೆ ಇವತ್ತಿಗೂ ಕೂಡ ನಿಧಿ ಅನ್ನೋದು ಬಿಡಿಸಲಾಗದ ಕಗ್ಗಂಟಾಗಿಯೇ ಉಳಿದಿದೆ. ನಿಧಿ ಸುತ್ತ ಸರ್ಪಗಳ ಕಾವಲಿರುತ್ತಂತೆ. ನಿಧಿಗೆ ಕೈ ಹಾಕಿ ಉಳಿದವರಿಲ್ಲ ಅನ್ನೋ ಅದೆಷ್ಟೋ ಕತೆಗಳಿವೆ. ಕಣ್ಣಾರೆ ಕಂಡಿದ್ದನ್ನ ಹೇಳೋರೂ ಇದ್ದಾರೆ. ಈಗ ಲಕ್ಕುಂಡಿ ಸುತ್ತಲೂ ಇಂಥದ್ದೇ ಕತೆಗಳು ಹುಟ್ಟಿಕೊಂಡಿವೆ. ಲಕ್ಕುಂಡಿಯಲ್ಲಿ ಬಂಗಾರ ಸಿಕ್ಕಿದ್ದು ಒಂದೊಂದೇ ಕತೆಗಳು ಹೊರಬೀಳೋದಿಕ್ಕೆ ಶುರುವಾಗಿದೆ. ಲಕ್ಕುಂಡಿ ಗ್ರಾಮಕ್ಕೆ ತನ್ನದೇ ಆದ ಪುರಾತನ ಹಿನ್ನೆಲೆ ಇದೆ. ಈ ಗ್ರಾಮವನ್ನ ಕಲ್ಯಾಣ ಚಾಲುಕ್ಯರು, ವಿಜಯನಗರ ಅರಸರು ಆಳ್ವಿಕೆ ಮಾಡಿದ್ರು. ಹೀಗಾಗಿಯೇ ಈ ಊರಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳಿವೆ. ಇಲ್ಲಿರೋ ದೇವಸ್ಥಾನದಲ್ಲಿ ಅಪಾರ ಚಿನ್ನ, ವಜ್ರ, ವೈಢೂರ್ಯಗಳಿವೆ ಅನ್ನೋ ಮಾತಿದೆ. ಈ ಊರಿನವರಿಗೆ ಪುರಾತನ ವಸ್ತುಗಳು ಸಿಕ್ಕಿದ್ದಿದೆ, ಆದರೆ ಯಾವತ್ತೂ ಈ ಮಟ್ಟಿಗೆ ಸುದ್ದಿಯಾಗಿರ್ಲಿಲ್ಲ. ಯಾವಾಗ ಮಡಿಕೆಯಲ್ಲಿದ್ದ ಬಂಗಾರ ಕಣ್ಣಿಗೆ ಬಿತ್ತೋ ಒಂದೊಂದೇ ನಿಧಿ ರಹಸ್ಯ ಬಿಚ್ಚಿಕೊಳ್ತಿದೆ. ಈ ರತ್ನವ ಹೇಳೋ ಪ್ರಕಾರ ಈ ಊರಿನ ಹಲವರಿಗೆ ನಿಧಿ ಸಿಕ್ಕಿತ್ತಂತೆ. ಬಂಗಾರದ ಆಸೆಗೆ ಬಿದ್ದು ತಮ್ಮ ಬಳಿಯೇ ಇಟ್ಕೊಂಡವರು ಉದ್ಧಾರ ಆಗಿದ್ದಿಲ್ಲ. ಕುಟುಂಬವೇ ಸರ್ವನಾಶವಾಗಿದೆಯಂತೆ. ಮನೆಯ ಯಜಮಾನ ಹುಚ್ಚು ಹಿಡಿದು ಸಾವನ್ನಪ್ಪಿದ್ದ. ಆತನ ಮಕ್ಕಳು ಕೂಡ ಒಬ್ಬೊಬ್ಬರಾಗಿಯೇ ಸತ್ತು ಹೋಗಿದ್ರು. 35 ವರ್ಷಗಳ ಹಿಂದೆ ನಡೆದ ಈ ಘಟನೆಯನ್ನ ನನ್ನ ಕಣ್ಣಾರೆ ಕಂಡಿದ್ದೀನಿ ಅಂತ ರತ್ನವನ್ನೇ ಹೇಳ್ತಿದ್ದಾರೆ. ನಾವು ಕಣ್ಣಿಲ್ ನೋಡಿದ್ರಿ, ಅದು ಅವ್ರೇನೂ ಉಳ್ದಿಲ್ರಿ. ಅವರೆಲ್ಲ ಸತ್ತು ಹೋಗ್ಯಾರ್ರಿ. ಅವರೆಲ್ಲ ಹುಚ್ಚು ಪಚ್ಚು ಹಿಡಿದ್ರಿ, ಆರಾಮಿಲ್ದ ಖಾಲಿ ಆದ್ರಿ. ಅವರು ನಿಧಿ ಐತಿ, ಯಾರು ನೋಡಿಲ್ಲ. ಶರ್ಪ ರೀ, ಆಮೇಲಿಂದ ನಮ್ಮ ಅಪ್ಪಾರು ಹೇಳ್ತಾರಲ್ರಿ, ಕೋಣ ಐತಿ, ಘಟ ಶರ್ಪ ಐತಿ ಅಂತಂದ್ರಿ. ಅಷ್ಟು ಗೊತ್ತ್ರಿ ನಮಗೆ. ಲಕ್ಕುಂಡಿ ಮೊದಲೇ ರಾಜರಾಳಿದ ಊರು. ಹೀಗಾಗಿ ಇಲ್ಲಿರೋ ನಿಧಿಗೆ ಘಟಸರ್ಪದ ಜೊತೆಗೆ ಕೋಣದ ಕಾವಲಿದೆ ಅನ್ನೋ ಮಾತಿದೆ. ನಿಧಿಯನ್ನ ಮುಟ್ಟೋಕ್ ಹೋದ್ರೆ ಯಾರು ಉಳಿಯಲ್ಲ ಅಂತ ಊರಿನವರು ಮಾತಾಡ್ತಿದ್ದಾರೆ. ಹೀಗಾಗಿಯೇ ಈ ಊರಲ್ಲಿ ಬಂಗಾರ ಸಿಕ್ರೂ ನಮ್ಗೆ ಬೇಡ ಅಂತಿರೋದು. 5 ದಿನದ ಹಿಂದೆ ಇದೇ ಊರಲ್ಲಿ ಮಡಿಕೆಯಷ್ಟು ಬಂಗಾರ ಸಿಕ್ಕಿತ್ತು. ಅದನ್ನು ಕುಟುಂಬಸ್ಥರೇ ಸರ್ಕಾರಕ್ಕೆ ಹಸ್ತಾಂತರಿಸಿದ್ರು. ಇದರ ಬೆನ್ನಲ್ಲೇ ಈಗ ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಉತ್ಖನನ ಕಾರ್ಯ ನಡೆಯಲಿದ್ದು, ಎಲ್ಲಾ ಕಡೆ ಸಿಸಿಟಿವಿ ಅಳವಡಿಕೆ ಮಾಡಿದ್ದಾರೆ. ನಾಳೆಯಿಂದ ಉತ್ಖನನ ನಡೆಯಲಿದ್ದು, ಒಂದು ವೇಳೆ ಬಂಗಾರ ಸಿಕ್ಕಿದ್ದೇ ಆದ್ರೆ ಇಡೀ ಊರಿನ ಮೇಲೆ ಬಂಗಾರದ ನೆರಳು ಆವರಿಸುವುದರಲ್ಲಿ ಅನುಮಾನವಿಲ್ಲ. ಕೇಂದ್ರ ಸರ್ಕಾರ ನಮಗೆ ಉತ್ಖನನವನ್ನ ನಮ್ಮ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ 10x10 ಮೀಟರ್ ಅಳತೆ ವ್ಯಾಪ್ತಿಯಲ್ಲಿ ಉತ್ಖನನವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಈಗಾಗಲೇ ನಮಗೆ ಅನುಮತಿಯನ್ನು ನೀಡಲಾಗಿದೆ. ಬಹಳಷ್ಟು ಹಿರಿಯರು ಇಲ್ಲಿ ಏನೋ ಇದೆ ಅನ್ನುವಂಥದ್ದನ್ನು ಗ್ರಾಮದ ಸ್ಥಳೀಯರು ಸಹಿತವಾಗಿ ಹೇಳಿದ್ದಾರೆ. ಒಟ್ನಲ್ಲಿ ಲಕ್ಕುಂಡಿಯಲ್ಲಿ ಈಗ ಬಂಗಾರದ ಬೇಟೆ ಶುರುವಾಗಿದ್ದು, ನಿಜಕ್ಕೂ ನಿಧಿ ರಹಸ್ಯ ತೆರೆದುಕೊಳ್ಳುತ್ತಾ ಕಾದು ನೋಡಬೇಕು. ಸಂತೋಷ್ ಕೊಂಡೂರ, ನ್ಯೂಸ್ 18 ಗದಗ.